ಓಹೋ ಬನ್ನಿ ಕಮಿಷನರ್ ಸಾಹೇಬ್ರೆ, ಬನ್ನಿ ಬನ್ನಿ. ನೀವು ಹೋಗ್ರ, ಕೂತ್ಕೊಳ್ಳಿ. ಹಾಕಿ ಒಂದ್ ರೌಂಡ್. ಮಿಸ್ಟರ್ ಭೀಮರಾಜ್, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ನನ್ನ? ಹೌದು. ಏನು ಬೆಳಗಿನ ಗುಂಡು ಹಾಕ್ಬಿಟ್ಟಿದ್ದೀರೋ ಇಲ್ಲ ತಲೆಗಿಲ್ಲ ಕೆಟ್ಟಿದ್ಯಾ? ನಾನು ಯಾರು ಅಂತ ತಿಳ್ಕೊಂಡಿದ್ದೀರಾ? ನಾಳೆ ಸಿಎಂ ಆಗೋ ರಾಮರಾಜು ತಮ್ಮ ಭೀಮರಾಜು. ಸಿಎಂ ಆಗೋರೆ ಹೇಳಿದ್ದಾರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಅಂತ. ನಮ್ಮ ಅಣ್ಣನೇ ನನ್ನ ಅರೆಸ್ಟ್ ಮಾಡಕ್ ಹೇಳಿದಾನ? ಹೌದು, ನಿಮ್ಮ ಸ್ವಂತ ಅಣ್ಣನೇ. ಯಾಕೆ? ಡಾಕ್ಟರ್ ಮಹೇಶ್ವರಿ ಕೊಲೆ ಕೇಸ್ಗಾಗಿ. ಕಮಿಷನರ್, ನಾನ್ ನಮ್ಮ ಅಣ್ಣ ಹತ್ರ ಮಾತಾಡ್ಬೇಕು. ನಾವ್ ಆಫೀಸರ್, ಟೇಕ್ ಹಿಮ್ ಟು ಕಸ್ಟಡಿ. ನಮ್ಮ ಅಣ್ಣ ಹತ್ರ ಹೋಗ್ತೇನೆ, ಅಲ್ಲಿಗೆ ಬನ್ನಿ. ಭೀಮರಾಜ್, ಕಾನ್ಸ್ಟೇಬಲ್ಸ್, ಟೇಕ್ ಹಿಮ್. ನಿಮ್ ತಮ್ಮನ್ ಜೈಲ್ ಕಳಿಸುವಾಗ ನಿಮ್ ಮನ್ಸಿಗೆ ಏನ್ ಅನಿಸ್ತು? ಸಂತೋಷ ಅನ್ನಿಸ್ತು. ದೇಶಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ತಮ್ಮ ತನು ಮನ ಧನ ಇವುಗಳನ್ನ ಹೇಗೆ ಅರ್ಪಣೆ ಮಾಡಿದ್ರು ಹಾಗೆ ನಾನು ಅರ್ಪಣೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ನಿಮ್ಮ ತಮ್ಮ ಅವರಿಗೆ ಒಂದ್ ವೇಳೆ ಫಾಸಿ ಶಿಕ್ಷೆ ಆದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕಲ್ಲ. ನೋಡಿ, ಒಂದ್ ವೇಳೆ ನಾಳೆ ನಾನೇ ತಪ್ಪು ಮಾಡಿದ್ರು ಜನ ಬೇಕಾದ್ರೆ ನನ್ನನ್ನು ರಸ್ತೆನಲ್ಲಿ ನಿಲ್ಲಿಸಿ ಕಲ್ಲಿಂದ ಹೊಡಿಲಿ, ನಾನು ಖಂಡಿತ ಬೇಡ ಅನ್ನೋದಿಲ್ಲ. ಈಗ ನಾನೇ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕಪ್ಪ ಒಪ್ಕೊಂಡೆ ಅಂತಂದ್ರೆ ಶುದ್ಧವಾದ ರಾಜಕೀಯವನ್ನ ಮಾಡೋದಕ್ಕೋಸ್ಕರ, ರಾಮರಾಜ ಪ್ರತಿಷ್ಠೆ ಮಾಡೋದಕ್ಕೋಸ್ಕರ. ಜೈಲ್ನಲ್ಲಿರೋ ನಿಮ್ ತಮ್ಮವ್ರನ್ನ ಮೀಟ್ ಮಾಡಿದ್ರಾ? ಇಲ್ಲ. ಯಾಕೆ ಸರ್? ಯಾಕೆ ಅಂತಂದ್ರೆ ನನಗೆ ಪುರ್ಸೊತ್ತಿಲ್ಲ. ಪ್ರಜಾ ಚಿಂತನೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಹೊತ್ತಿಲ್ಲ. ನನಗೆ ಟೈಮ್ ಆಯ್ತು, ನಾನಿನ್ ಬರ್ತೀನಿ. ರೇ ಇನ್ಸ್ಪೆಕ್ಟ್ರೆ, ರೇ ಇನ್ಸ್ಪೆಕ್ಟ್ರೆ, ಯಾಕೆ ಆತರ ಕೂಕೋತಾ ಇದೀಯಾ? ಕೂಕೋತಾ ಇದೀಯಾ? ಏನ್ ಬೇಕು? ಕಾಫಿ ಕೇಳದ್ನಲ್ಲ, ಎಲ್ಲಿ? ಪದೇ ಪದೇ ಕಾಫಿ ತಂದ್ಕೊಡಕ್ಕೆ ಇದು ಹೋಟ್ಲ್ ಅಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಯು ಆರ್ ಎ ಪ್ರಿಸನರ್ ನೌ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್ ಭರತ್, ಪ್ಲೀಸ್ ಕಮ್. ಏನ್ ವಿಷಯ? ನಾನ್ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಪ್ಲೀಸ್. ಏನ್ರಿ ಭೀಮರಾಜ್, ಕ್ಷೇಮವಾಗಿದ್ದೀರಾ? ಏನೋ ಭರತ್, ಕ್ಷೇಮವಾಗಿದೆಯಾ? ಕಾಲ ನೋಡಿದ್ರ ಎಷ್ಟು ಬೇಗ ಬದಲಾಗೋಯ್ತು. ಮಿಸ್ಟರ್ ಭೀಮರಾಜ್, ನೀವು ನನ್ನ ಭವಿಷ್ಯನೇ ಬರೆಯಕ್ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮ್ಮನ್ನ ಎಳೆ ನಿಂಬೆಕಾಯಿ ಅನ್ನೋದು. ಏನಂದ್ರೆ, ಜೀವನ ಒಂದು ಚದುರಂಗದ ಆಟ ಇದ್ದಾಗೆ. ಜಾಣ್ತನದಿಂದ ಆಟ ಆಡಿದ್ರೆ ನಂತರ ಹೀಗಿರ್ಬೋದು, ಮುಟ್ಟಾಳಂತರ ಆಟ ಆಡಿದ್ರೆ ನಿಮ್ ತರ ಯಾವಾಗಲೂ ಕಂಬಿ ಎಣಿಸ್ತಾ ಇರ್ಬೋದು. ನಾನು ಹೊರಗಡೆ ಬಂದ್ರೆ ನಿನ್ ಏನು ಮಾಡ್ತೀನಿ ನೋಡ್ತಾ ಇರು. ಏನು ಮಾಡಕ್ಕಾಗಲ್ಲ. ಈ ಸಲ ನೀನು ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿನ್ ಸ್ವಂತ ಅಣ್ಣ ಮುಖ್ಯಮಂತ್ರಿ ಆಗೋನೆ ನಿನ್ ಮುಖಕ್ಕೆ ಕ್ಯಾಕರ್ ಸುಗಿದ್ದಾರೆ, ಅದು ಪಬ್ಲಿಕ್ ಮೀಟಿಂಗ್ ಅಲ್ಲಿ. ಹೌದು, ಈ ನನ್ನ ಮಗ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ನಾನು ಮಾಡಬಾರದನ್ನೆಲ್ಲ ಮಾಡ್ದೆ. ಅವನಿಗೊಂದು ಸ್ಥಾನ ಸಿಗೋ ತನಕ ನನ್ನ ತಪ್ಪುಗಳನ್ನೆಲ್ಲ ಮುಚ್ಚಿಟ್ಟ. ಈಗ ನನಗೆ ಮೋಸ ಮಾಡಿದ್ದಾನ. ಇವನೊಬ್ಬ ಅಣ್ಣನ? ಅಯ್ಯೋ ಪಾಪ, ನಿಮ್ಮ ಅಣ್ಣಂಗೋಸ್ಕರ ನೀನು ಮಾಡಬಾರದ್ದೆಲ್ಲ ಮಾಡ್ದೆಲ್ಲ. ಹೌದು, ನಾನು ಮುಖ್ಯಮಂತ್ರಿ ಸೀಟ್ ಗಿಟ್ಟಿಸ್ಕೋಬೇಕು ಅಂತ ಜನಗಳ ಹತ್ರ ಒಳ್ಳೆ ಹೆಸರು ತಗೊಳಕ್ಕೆ ನನಗೆ ರೌಡಿ ಅಂತ ಪಟ್ಟ ಕಟ್ಟಿದ್ದಾನೆ. ನಾನು ರೌಡಿ ಕೆಲಸ ಮಾಡಿದ್ ಯಾರಿಗೋಸ್ಕರ? ಅವನಿಗೋಸ್ಕರ ತಾನೆ. ಹಾಗಾದ್ರೆ ಡಾಕ್ಟರ್ ಮಹೇಶ್ವರಿನ ಕೊಲ್ಲು ಅಂತ ನೀನು ಹೇಳಿದ್ದು ನಿಮ್ಮ ಅಣ್ಣ ತಾನೆ? ಈಗ ನೀನು ಅರೆಸ್ಟ್ ಮಾಡಿಸಿ ತಾನು ನ್ಯಾಯಕ್ಕೋಸ್ಕರನೇ ಬದುಕಿರೋದು ಅಂತ ಹೇಳ್ಕೊತಾ ಇದ್ದಾನೆ. ಮಿಸ್ಟರ್ ಭೀಮರಾಜ್, ಇದೇ ರಾಜಕೀಯದ ಚದುರಂಗ. ಹುಗಿ ಅವನ ರಾಜಕೀಯಕ್ಕೆ. ನಾನೀಗ ಲಾಕಪ್ ನಲ್ಲಿ ಇಲ್ದೇ ಇದ್ದಿದ್ರೆ ತೋರಿಸ್ತಿದ್ದೆ ನನ್ನ ಕೈ ಚಳಕಾರ. ಅವನು ಚದುರಂಗ ಆಡ್ತಾ ಇರಬಹುದು, ನಾನು ಆ ಚದುರಂಗದ ಬೋರ್ಡ್ ಅನ್ನೇ ಮುರಿದು ಚೂರ್ ಚೂರು ಮಾಡ್ಬಿಡ್ತೀನಿ. ಬೋರ್ಡ್ ಮುರಿದ್ರೆ ಏನು ಪ್ರಯೋಜನ ಇಲ್ಲ ಭೀಮರಾಜ್. ಅಲ್ಲ, ನಿನಗೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ, ಯಾಕೆ ಬೇಲ್ ಮೇಲೆ ಈಚೆ ಬರಬಾರ್ದು? ಪ್ರಯತ್ನ ಪಟ್ಟೆ, ಯಾವ ಕಡೆನೂ ನನ್ನ ಪ್ರಭಾವ ನಡೀಲಿಲ್ಲ. ಈಗ ಗೊತ್ತಾಗ್ತಾ ಇದೆ, ಇದಕ್ಕೆಲ್ಲ ಕಾರಣ ನಮ್ಮಣ್ಣನೇ ಅಂತ.